ಕರ್ನಾಟಕ ಹಾಲು ಒಕ್ಕೂಟ ಸಿಮಲ್ ನೇಮಕಾತಿ 2025 ಸಾಲಿನ 194 ವಿವಿಧ ಹುದ್ದೆಗಳಿಗೆ ಅಧಿಸೂಚನೆ ಅಥವಾ ಪ್ರಕಟಣೆಯನ್ನು ಹೊರಡಿಸಿದ್ದು, ಇದು ಕೇವಲ ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಲಿಮಿಟೆಡ್ ಲಿಮಿಟೆಡ್ಗೆ 194 ಹುದ್ದೆಗಳಿಗೆ ಸಿಮಲ್ ಶಿವಮೊಗ್ಗ ಕೆಎಂಎಫ್ ನೇಮಕಾತಿ 2025 ಅಭಿಯಾನವನ್ನು ಪ್ರಕಟಿಸಿದೆ. ಈಗಾಗಲೇ ಅರ್ಜಿ ಪ್ರತಿಕ್ರಿಯೆ ನವೆಂಬರ್ 14, 2025ರಂದು ಪ್ರಾರಂಭವಾಗಿದ್ದು, ಇದು ಕೊನೆಯ ದಿನಾಂಕ ಡಿಸೆಂಬರ್ 14, 2025ರವರೆಗೆ ಮುಂದುವರಿಯುತ್ತದೆ. ಶಿವಮೊಗ್ಗ ಕೆಎಂಎಫ್ ಉದ್ಯೋಗಗಳು 2025ರ ಆಯ್ಕೆ ಪ್ರತಿಕ್ರಿಯೆಯು ಲಿಖಿತ ಪರೀಕ್ಷೆ ಅಂದ್ರೆ ನಿಮಗೆ ವಿವಿಧ ಹುದ್ದೆಗಳನ್ನು ಆಧರಿಸಿ ವಿವಿಧ ಹುದ್ದೆಗಳು ಮೆಕ್ಯಾನಿಕಲ್ ಸೆಪ್ರೇಟ್, ಡಿಪ್ಲೊಮೊ, ಎಲೆಕ್ಟ್ರಿಕಲ್ ಸೆಪ್ರೇಟ್, ಎಲ್ಲ ವಿವಿಧ ರೀತಿಯ ಹುದ್ದೆಗಳಿಗೆ ವಿವಿಧ ರೀತಿಯ ಲಿಖಿತ ಪರೀಕ್ಷೆಯನ್ನು ಬರೆಯಲಾಗುತ್ತದೆ. ಒಂದು ಬಾರಿ ವಿವಿಧ ಇಲಾಖೆಗಳ ವಿವಿಧ ಹುದ್ದೆಗಳ ಲಿಖಿತ ಪರೀಕ್ಷೆಯನ್ನು ಬರೆದ ಮೇಲೆ ಅದನ್ನು ಕಂಪ್ಯೂಟರೈಸೇಷನ್ ಮೌಲ್ಯಮಾಪನ ಮಾಡಿ ನಿಮಗೆ ಮೆರಿಟ್ ಲಿಸ್ಟ್ನು ಕೂಡ ಅವರು ಬಿಡುಗಡೆ ಮಾಡ್ತಾರೆ. ಒಂದು ಬಾರಿ ಮೆರಿಟ್ ಲಿಸ್ಟ್ನಲ್ಲಿ ನೀವು ಆಯ್ಕೆ ಆದರೆ ಮುಖಾಮುಖಿ ಅಭ್ಯರ್ಥಿ ಮತ್ತು ದಟ್ ಈಸ್ ಕಮಿಟಿ ಮೆಂಬರ್ಸ್ ಮುಂದೆ ನಿಮ್ಮನ್ನ ಮೌಖಿಕವಾಗಿ ಸಂದರ್ಶನ ಮೀನ್ಸ್ ಕಮ್ಯುನಿಕೇಷನ್ನ ಮಾಡ್ತಾರೆ. ಒಂದು ಬಾರಿ ಕಮ್ಯುನಿಕೇಷನ್ನ ಮಾಡಿದ ನಂತರ ಇದು ಸಿಮಲ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ notification for 2025 in the different ಪೋಸ್ಟ್. ಅದನ್ನು ನೀವು ಯಾರ್ಯಾರು ತುಂಬ ಆಸಕ್ತಿವಂತರ ಇದ್ದೀರಿ ನಾವು ಬರೀಬೇಕು ಅನ್ನೋರು ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದು. ಈಗಾಗಲೇ ಓಪನ್ ಆಗಿದೆ. ಒನ್ಸ್ ಅರ್ಜಿ ಸಲ್ಲಿಸಬೇಕು ಅಂತ ಅಂದರೆ ಅರ್ಹತಾ ಮಾನದಂಡಗಳು, ಅರ್ಹತಾ ಮಾನದಂಡಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಹೆಚ್ಚಿನ ವಿವರಗಳಿಗಾಗಿ ನೀವು ಅಧಿಕೃತ ವೆಬ್ಸೈಟ್ www.simul.copಗೆ ಭೇಟಿ ನೀಡಿ. latest Simul Shivamogga KMF recruitment in 2025. Post name assistant manager. Number of post 194 post. Application starting date 14th November 2025. Application closing date ನಿಮಗೆ 14th December 2025. Mode of application in online. Category in government job. ಇದು ನಿಮಗೆ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಈ ಬೆಲ್ಟ್ಗೆ ಕೂಡ ಇದು ಅಪ್ಲಿಕೇಬಲ್ ಆಗಿರೋದ್ರಿಂದ ಅಲ್ಲಿ ಏನು ವೈ ಯು ಹ್ಯಾವ್ ಮೇಕ್ ದ ಡಿಫ್ರೆಂಟ್ ಡಿವಿಷನ್ ಫಾರ್ ಮಿಲ್ಕ್ ಫೆಡರೇಷನ್. ದ ಮಿಲ್ಕ್ ಸ್ಟೋರೇಜ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಸೆನ್ಷಿಯಲ್ ನೀಡ್ ಫಾರ್ ಆಲ್ ದ ಹ್ಯುಮ್ಯಾನಿಟಿ ಪೀಪಲ್ಸ್. ಈ ಈ ಹಾಲು ಅಂತ ಏನಾಯ್ತೋ ಇದು ಎಲ್ಲ ಪ್ರತಿಯೊಬ್ಬರು ಕೂಡ ಉಪಯೋಗಿಸುವಂತಹದ್ದು. ಈ ಮಿಲ್ಕ್ನ ನಾವು ಆ ಏರಿಯಾದಲ್ಲೇ ನಾವು ಅದನ್ನು ಸ್ಟೋರೇಜ್ ಮಾಡತಕ್ಕದ್ದು. ಅದನ್ನು ಬೇರೆ ಏರಿಯಾಗಳಲ್ಲಿ ಈಗ ನಾವೇನಾದ್ರೂ ಒಂದು ಮಿಲ್ಕು ವಿತಿನ್ 24 ಅವರ್ಸಲ್ಲಿ ಅದನ್ನು ನಾವು ಡಿಫ್ರೆಂಟ್ ಸೆಗ್ರಿಗೇಷನ್ ಪ್ರೊಸೆಸ್ನ ಮಾಡಬೇಕಾಗ್ತದೆ. ಆ ಒಂದು ಮಾಡುವ ಪ್ರೋಸೆಸ್ಗೋಸ್ಕರ ನಾವೇನು ಮಾಡ್ತೀವಿ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಇದೊಂದು ಬೆಲ್ಟ್ನಲ್ಲಿ, ಆ ಬೆಲ್ಟ್ನಲ್ಲಿರುವಂಥ KMFಗೆ ನಾವು ಏನು ಮಾಡ್ತೀವಿ, ಅದನ್ನು ಮಿಲ್ಕ್ನ ಸಪ್ಲೈ ಮಾಡ್ತೀವಿ. ಅದೇ ರೀತಿ ಬೆಂಗಳೂರು ಅರ್ಬನ್ನು ಮತ್ತು ಬೆಂಗಳೂರು ಸೌತ್, ರಾಮನಗರ, ಮಂಡ್ಯ ಇದನ್ನು ಕೂಡ ಒಂದು ಮಿಲ್ಕ್ ಬೆಲ್ಟ್ ಇರ್ತೈತೆ. ಈ ಬೆಲ್ಟ್ನಲ್ಲೇ ಕೂಡ ಅದನ್ನು ಸ್ಟೋರೇಜ್ ಮಾಡಬೇಕಾಗ್ತೈತೆ. ಆ ಸ್ಟೋರೇಜ್ ಮಾಡಾದ್ಮೇಲೆ ನೆಕ್ಸ್ಟ್ ಇದೇ ರೀತಿ ಮೈಸೂರು, ಈ ರೀತಿ ನಾವು ಆ ಬೆಲ್ಟ್ನಲ್ಲೇ ಆ ಮಿಲ್ಕ್ನ ಸ್ಟೋರೇಜ್ ಮಾಡಿ ಸೆಗ್ರಿಗೇಷನ್ ಮಾಡಿ ಅದು ಗೀ ಆಗಲಿ ಅಥವಾ ಮಿಲ್ಕ್ ಆಗಲಿ ಕರ್ಡ್ ಆಗಲಿ ಇದನ್ನು ಏನು ಮಾಡಬೇಕು, ಸೆಪರೇಷನ್ ಮಾಡಬೇಕಾಗ್ತೈತೆ.
ಮತ್ತು ಪೋಸ್ಟ್ ನೇಮ್ ಬಂದು ಅಸಿಸ್ಟೆಂಟ್ ಮ್ಯಾನೇಜರಲ್ಲಿ 17 ಪೋಸ್ಟ್ ಇರ್ತದೆ. ಅಸಿಸ್ಟೆಂಟ್ ಮ್ಯಾನೇಜರ್ ಇನ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಒಂದೇ ಒಂದು ಪೋಸ್ಟ್ ಇರ್ತದೆ. ಅಸಿಸ್ಟೆಂಟ್ ಮ್ಯಾನೇಜರ್ ಎಫ್ ಆ್ಯಂಡ್ ಎಫ್ ಅಲ್ಲಿ 3 ಪೋಸ್ಟ್ಗಳ ಖಾಲಿ ಇರ್ತೈತೆ. MIS ಅಂಡ್ ಸಿಸ್ಟಮ್ ಆಫೀಸರಲ್ಲಿ 1 ಪೋಸ್ಟ್ ಇರ್ತೈತೆ. ಮಾರ್ಕೆಟಿಂಗ್ ಆಫೀಸರ್ಸಲ್ಲಿ 2 ಇರ್ತೈತೆ. ಟೆಕ್ನಿಕಲ್ ಆಫೀಸ್ ಇಂಜಿನಿಯರಿಂಗ್ನಲ್ಲಿ 2 ಇರ್ತೈತೆ. ಟೆಕ್ನಿಕಲ್ ಆಫೀಸರ್ ಇನ್ ಕ್ವಾಲಿಟಿ ಕಂಟ್ರೋಲಲ್ಲೂ ಕೂಡ ಎರಡು ಹುದ್ದೆಗಳು ಖಾಲಿ ಇರ್ತೈತೆ. ಮತ್ತು ಟೆಕ್ನಿಕಲ್ ಆಫೀಸರ್ ಇನ್ DT 14 ಹುದ್ದೆಗಳು ಖಾಲಿ ಇರ್ತೈತೆ. ಕೆಮಿಸ್ಟ್ ಗ್ರೇಡ್ 1 ಅಲ್ಲಿ 4 ಹುದ್ದೆಗಳು ಖಾಲಿ ಇರ್ತೈತೆ. ಎಕ್ಸ್ಟೆನ್ಷನ್ ಆಫೀಸರ್ ಗ್ರೇಡ್ 3 ನಲ್ಲಿ 17 ಹುದ್ದೆಗಳು ಖಾಲಿ ಇರ್ತೈತೆ. ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಗ್ರೇಡ್ 2 ನಲ್ಲಿ 17 ಪೋಸ್ಟ್ಗಳು ಖಾಲಿ ಇರ್ತವೆ. ಏನಪ್ಪ ಈ ಗ್ರೇಡ್ 1 ಗ್ರೇಡ್ 2 ಗ್ರೇಡ್ 3 ಅಂದರೆ ಯಾರು ಆ ಹುದ್ದೆನಲ್ಲಿ ಆ ಮಾಡುವ ಕೆಲಸದಲ್ಲಿ ಸಂಪೂರ್ಣವಾಗಿ ಪರಿಣಿತಿ ಹೊಂದು ಮತ್ತು ಆ 5 ವರ್ಷಗಳ ಕಾಲ ಸಂಪೂರ್ಣವಾಗಿ ಪೂರೈಸಿದರೆ ಅವ್ರಿಗೆ ಆ ಗ್ರೇಡ್ 1 ಮತ್ತು ಗ್ರೇಡ್ 2 ಕೂಡ ಚೇಂಜ್ ಆಗ್ತದೆ. ವಾಟ್ ಈಸ್ ಮೀನಿಂಗ್ ಬೈ ಗ್ರೇಡ್ 1 ಗ್ರೇಡ್ 2 ಗ್ರೇಡ್ 3? ಇದು ಲೆವೆಲ್ ಆಫ್ ಯುವರ್ ಎಕ್ಸ್ಪೀರಿಯನ್ಸ್, ಲೆವೆಲ್ ಆಫ್ ನಿಮ್ಮ ಗುಣಮಟ್ಟ, ನಿಮ್ಮ ಕೌಶಲ್ಯತೆ, ನಿಮ್ಮ ತರಬೇತಿಯ ಒಂದು ಚಾಣಕ್ಯತೆ, ಅದನ್ನು ಕೂಡ ಇದು ಎತ್ತಿ ಹಿಡಿತೈತೆ ಗ್ರೇಡ್ 1 ಆ್ಯಂಡ್ ಗ್ರೇಡ್ 2. ಒಂದು ಬಾರಿ ನಿಮಗೆ ಗ್ರೇಡ್ 1 ಇಂದ ಗ್ರೇಡ್ 2 ಹೋದರೆ ನಿಮ್ಮ ಬೇಸಿಕ್ ಪೇ ಸಂಬಳದಲ್ಲಿ ಕೂಡ ನಿಮಗೆ ಹೆಚ್ಚಾಗ್ತೈತೆ. ಒಂದು ಬಾರಿ ಹೆಚ್ಚಾದರೆ ನಿಮ್ಗೆ ಸಂಬಳದಲ್ಲಿ ಅದು ನಿಮಗೆ ಸರ್ವಿಸ್ನಲ್ಲಿ ಕಂಟಿನ್ಯೂಸ್ ಆಗಿ ಹೆಚ್ಚಾಗ್ತಾ ಇರ್ತದೆ. ನೆಕ್ಸ್ಟ್ ಅಕೌಂಟ್ಸ್ ಆಫ್ ಅಸಿಸ್ಟೆಂಟ್ ಗ್ರೇಡ್ 2 ಅಲ್ಲಿ 12 ಪೋಸ್ಟ್ಗಳು ಖಾಲಿ ಇರ್ತೈತೆ. ನೆಕ್ಸ್ಟು ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಗ್ರೇಡ್ 2 ನಲ್ಲಿ 17 ಪೋಸ್ಟ್ಗಳು ಖಾಲಿ ಇರ್ತವೆ. ಅಕೌಂಟ್ ಅಸಿಸ್ಟೆಂಟ್ ಗ್ರೇಡ್ 2 ನಲ್ಲಿ 12 ಪೋಸ್ಟ್ಗಳು ಖಾಲಿ ಇರ್ತೈತೆ. ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಗ್ರೇಡ್ 2 ನಲ್ಲಿ 10 ಪೋಸ್ಟ್ಗಳು ಖಾಲಿ ಇರ್ತೈತೆ. ಕೆಮಿಸ್ಟ್ ಗ್ರೇಡ್ 2 ನಲ್ಲಿ 28. ವಾಟ್ ಈಸ್ ಮೀನಿಂಗ್ ಬೈ ಜೂನಿಯರ್ ಸಿಸ್ಟಮ್ ಆಪರೇಟರ್ ಅಂಡ್ ಸೀನಿಯರ್ ಸಿಸ್ಟಮ್ ಆಪರೇಟರ್? ಜೂನಿಯರ್ ಸಿಸ್ಟಮ್ ಆಪರೇಟರ್ ಯಾರು ದೋಸು ಆರ್ ಬಿಗಿನರ್ಸ್, ಈಗ ಯಾರು ಪ್ರಾರಂಭಿಕ ಹಂತದಲ್ಲಿ ಕಲಿತಾ ಇರ್ತಾರೋ ಅವ್ರನ್ನ ಏನಂತೀವಿ ಜೂನಿಯರ್ ಸಿಸ್ಟಮ್ ಆಪರೇಟರ್ಸ್ ಅಂತ ಕರಿತೀವಿ. ಮತ್ತು ಸ್ಟೆನೋಗ್ರಾಫರ್ ಗ್ರೇಡ್ 2 ಯಾರು 5 ವರ್ಷಗಳ ಕಾಲ ವಿವಿಧ ಇಲಾಖೆಗಳಲ್ಲಿ ಇದರ ಪ್ರೈವೇಟ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆಗಿರ್ಬೋದು ಅಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರ್ತಾರೋ ಅವ್ರಿಗೆ ಸ್ಟೆನೋಗ್ರಾಫರ್ ಗ್ರೇಡ್ ಹುದ್ದೆನ ಕೂಡ ಅಲಂಕರಿಸಬಹುದು. ನೆಕ್ಸ್ಟು ಜೂನಿಯರ್ ಟೆಕ್ನಿಸಿಯನ್ಸ್ ಅಂದರೆ ಪ್ರಾರಂಭಿಕ ಹಂತದ ಟೆಕ್ನಿಷಿಯನ್ಗಳು, ಫಿಟ್ಟರ್ ಆಗಿರ್ಬೋದು, ITIನ ಯಾವುದೇ ಗ್ರೇಡ್ಗಳಾಗಿರ್ಬೋದು ಅದನ್ನು ಜೂನಿಯರ್ ಟೆಕ್ನಿಷಿಯನ್ ಗ್ರೇಡ್ ಅಂತ ಕರಿತೀವಿ. ಮತ್ತು ನಮಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಲಿಖಿತ ಪರೀಕ್ಷೆ. ಯಾರು ಲಿಖಿತ ಪರೀಕ್ಷೆಯನ್ನು ಬರೀತಿರೋ ಅಲ್ಲಿ ನಿಮಗೆ ಋಣಾತ್ಮಕ ಅಂಕಗಳು ಬೈ ಮೀನ್ಸ್ ನೆಗೆಟಿವ್ ಮಾರ್ಕ್ಸ್. Okay, whatever the acquire the marks, your chances for losing, that is calling about negative marks. This negative marks is one of the important in you have writing the government exam. ಏನಪ್ಪ ಅಂದರೆ ಈ ಋಣಾತ್ಮಕ ಅಂಕಗಳನ್ನು ಏನಕ್ಕೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಅಳವಡಿಸಿದ್ರು ಅಂತ ಮೇನ್ ಉದ್ದೇಶ ಯಾರು ತುಂಬ ಕಷ್ಟ ಬಿದ್ದು ಅದನ್ನು ಪ್ರಾಕ್ಟಿಕಲ್ ಮೀನ್ಸ್ ಪ್ರಾಯೋಗಿಕವಾಗಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಓದಿದ್ರೆ ಹಿಂಗೆ ಅದನ್ನು ತುಂಬ ಅದರ ಪರಿಣಿತಿ ಪಡೆದಿರ್ತಾರೋ ಅವ್ರಿಗೆ ಮಾತ್ರ ಆನ್ಸರ್ ಗೊತ್ತಿರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವ್ರೇನು ಮಾಡಿದ್ರು ನೆಗೆಟಿವ್ ಮಾರ್ಕ್ಸ್ನ ಈ ಪರೀಕ್ಷೆಯಲ್ಲಿ ಅಳವಡಿಸಿದ್ದಾರೆ. ಆ ಪರೀಕ್ಷೆಯಲ್ಲಿ ಅಳವಡಿಸಿರೋ ನೆಗೆಟಿವ್ ಮಾರ್ಕ್ಸ್ನಲ್ಲಿ ಏನಿರ್ತೈತಿ ಅಂದರೆ ನೀವು ಒಂದು ಸತಿ ಯಾವ್ಯಾವ ನಿಮಗೆ ಗೊತ್ತಿರ್ತದೋ ಆನ್ಸರ್ಸು ಅದನ್ನೆಲ್ಲ ಮಾರ್ಕ್ ಮಾಡಾಯ್ತಲೇ ಒಂದು ಸತಿ ಮುಗಿದ ತಕ್ಷಣ ನೀವೇನು ಮಾಡ್ತೀರಿ, ಅವರು ಎಕ್ಸ್ಟ್ರಾ 5 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಆವಾಗ ನೀವು 5 ಅಂದರೆ 4 ಪಕ್ಕ ಇನ್ನೊಂದು 5ನೇ ಕಾಲಮ್ ಇರ್ತೈತೆ ಅದನ್ನು ರೌಂಡ್ ಅಪ್ ಮಾಡಬೇಕು. ಒಂದ್ಸತಿ ರೌಂಡ್ ಅಪ್ ಮಾಡಿದ್ರೆ ನೀವು ಅದನ್ನು ಗೊತ್ತಿಲ್ಲ ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಇಲ್ಲ ಅಂತ ಬಿಟ್ಟರು ಕೂಡ ನೀವು ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಡಿಡಕ್ಟ್ ಆಗ್ತೈತೆ. ನೆಗೆಟಿವ್ ಮಾರ್ಕ್ಸು ಅಂದರೆ ನೀವು 1 ಅಂಕ ಪಡ್ಕೊಂಡ್ರೆ ನೀವು ಏನಾದರೂ 4 ಕ್ವಶನ್ಸ್ಗಳನ್ನ ನೀವು ತಪ್ಪು ಮಾಡಿದರೆ ಆ 1 ಅಂಕ ಬಂದಿರೋದು ಹೋಗ್ತೈತೆ. ಆಗ
ಚಾನ್ಸಸ್ ಫಾರ್ ಗೆಟಿಂಗ್ ದ ಲೆಸ್ ಮಾರ್ಕ್ಸ್, ದರ್ ಆರ್ ಮೆನಿ ಪೀಪಲ್ ಯು ಗೆಟ್ ಇಟ್ ಫಾರ್ ದ ಲೆಸ್ ಮಾರ್ಕ್ಸ್. ಅಂದರೆ ನೀವು ತುಂಬ ಲೆಸ್ ಮಾರ್ಕ್ಸ್ನ ನೀವು ತಗೊಂಡೆ ಅಂದರೆ ನೀವು ಮೆರಿಟ್ ಲಿಸ್ಟ್ಗೆ ಕೂಡ ನೀವು ಈಗ ನಾವು ಬರೆದ್ರೆ ಸುಮಾರು 1 ಲಕ್ಷ ವಿದ್ಯಾರ್ಥಿಗಳು ಬರ್ದು ಅಂತ ಅಂದರೆ ಈ ಗೌರ್ಮೆಂಟ್ ಯು ಹ್ಯಾವ್ ಕ್ಲಿಯರ್ಲಿ ಅನೌನ್ಸ್ ಟು ಯು ಹ್ಯಾವ್ ಒನ್ ಸಮ್ ಪೀಪಲ್ ಈಸ್ ನಾಟ್ ಕನ್ಸಿಡರ್ ಆಸ್ ಎ ಮೆರಿಟ್ ಆಲ್ಸೋ. ಅಂದರೆ ಈವನ್ 2 ಮಾರ್ಕ್ಸು 3 ಮಾರ್ಕ್ಸು ಕೂಡ ದಟ್ ಈಸ್ ದ ಒನ್ ಮೇನ್ ಮಂತ್ರ ಆಫ್ ರೈಟಿಂಗ್ ದ ಗೌರ್ಮೆಂಟ್ ಎಕ್ಸಾಮ್ಸ್. ದೋಸ್ ಹು ಆನ್ಸರ್ ಪರ್ಫೆಕ್ಟ್ ದಟ್ ಆನ್ಸರ್ ಓನ್ಲಿ ಯು ಹ್ಯಾವ್ ರೈಟ್ ಇಟ್. ನಿಮಗೆ ಯಾವುದು ನಿಮಗೆ ತುಂಬ ಪರ್ಫೆಕ್ಟಾಗಿ ಕರೆಕ್ಟಾಗಿ ಗೊತ್ತಿರ್ತದೋ ಅದನ್ನು ಮಾತ್ರ ನೀವು ಬರೀಬೇಕು. ಯಾವುದೇ ಕಾರಣಕ್ಕೂ ನಮಗೆ ಗೊತ್ತಿರ್ಬೋದು ಗೆಸ್ ಮಾಡಾಕ್ತೀನಿ ಅನ್ನೋದನ್ನೆಲ್ಲ ದೂರ ಇಟ್ಟು ನೀವು ಗೊತ್ತಿರೋದನ್ನ ಮಾತ್ರ ಎಕ್ಸಾಮ್ಸ್ನಲ್ಲಿ ಬರೀಬೇಕು. ಅವಾಗ ಅದು ನಿಮ್ಮ ಅಂಕಗಳ ಜೋಡಣೆಗಳಲ್ಲಿ ಈ ಅಂಕಗಳು ಯಾವ ರೀತಿ ಜೋಡಣೆಗಳಾಗಬೇಕು ಅಂದರೆ 2, 4, 6, 8 ಈ ರೀತಿ ನಿಮ್ಮ ಅಂಕಗಳು ಗ್ರೇಡ್ ಆಗ್ತಾ ಇರಬೇಕು. ಒಂದೊಂದು ನಿಮಿಷನೂ ಕೂಡ ನಿಮಗೆ ಅತ್ಯಂತ ಪ್ರಾಮುಖ್ಯತೆವಾದದ್ದು ಮೌಲ್ಯವಾಗಿದ್ದು. ನೆಕ್ಸ್ಟ್ ವಿವರಗಳನ್ನು ಸಂಪೂರ್ಣವಾದ ಎಲ್ಲ ವಿವರಗಳನ್ನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ದಯವಿಟ್ಟು ತಪ್ಪದೆ ಎಲ್ಲರೂ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.